ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಭಾನುವಾರ ಬೆಳಿಗ್ಗೆ ಕರೆಕ್ಟಾಗಿ 10 ಗಂಟೆ. ನಮ್ಮ ಹಸ್ಬೆಂಡ್ ಎಲ್ಲೇ ಕುಂತಾರೋ. ಹಾಯ್ ಹಸ್ಬೆಂಡ್ ಅವರೇ. ಅಯ್ಯೋ, ಫಸ್ಟ್ ಟೈಮ್ ಅವ್ರು ಯಾವಾಗೂ ವ್ಲಾಗ್ದಾಗ ಬರೋದೇ ಇಲ್ಲ. ಇದು ನೋಡ್ರಿ, ಭಾರಿ ಜೋಶಿಂದ ಹಾಯ್ ಮಾಡತ್ತಾರೋ. ಚಿಂಟು ಹಾಯ್. ಹೊರಗಡೆ ಹೊಂಟಿದ್ವಿ, ಹೊರಗಡೆನೆ ನಾಷ್ಟ ಮಾಡಿದ್ರೆ ಆಯ್ತಂತ ಹೊರಗಡೆ ಹೊಂಟೇವಿ. ಹಂಗೆ ಬ್ಲಾಗ್ ಶುರು ಮಾಡತ್ತೇನಿ. ಈ ನಮ್ಮ ಹಸ್ಬೆಂಡ್ ಅವರು ಮಾತಾಡ್ತಾರಂತ ಇವತ್ತು ಬ್ಲಾಗ್ ಒಳಗೆ. ನೋಡೋಣ ಏನೇನು ಮಾತಾಡ್ತಾರಂತ ಹೇಳಿ. ಫೋನಲ್ಲಿ ಹೋಗಿ ಎಲ್ಲ ನೋಡೋಣ, ಕೇಳಾಕಿದ್ವಿ. ಹಾಂ, ಕುಡಿ, ಅದು ಹಂಗೆ ಕುಡಿ ಡೈರೆಕ್ಟಾಗಿ. ನಮ್ಮ ಶ್ರೇಯಸ್ ನೋಡ್ರಿ, ನಮ್ಮ ಶ್ರೇಯಸ್ ಇಡ್ಲಿ ವಡ ತೊಗೊಳ, ನಮ್ಮ ಫೇವ್ರೆಟ್ಟು. ಹಾಂ, ಹೋಗುಣ. ಆಯ್ತು, ಇಡ್ಲಿ ವಡ. ನನಗೆ ಮಸಾಲೆ ದೋಸೆ ಭಾಳ ಇಷ್ಟ, ಹಂಗಾಗಿ ಮಸಾಲೆ ದೋಸೆ ಹೇಳೇನಿ. ಮತ್ತು ನಮ್ಮ ಚಿಂಟು ಇಲ್ಲೇ ಇರೋದು ನೋಡ್ರಿ. ಚಿಂಟು ಹಾಯ್. ನಿಂಗೇನು ಬೇಕು? ಪೂರಿ. ಅವ್ನು ಮೊದಲ ಕನಸೊಳಗೆಲ್ಲ ಪೂರಿ ಬರ್ತಿರ್ತಾವೆ, ಹಂಗಾಗಿ ಇವತ್ತು ಪೂರಿ ತೊಗೊಳತ್ತಾನು. ನಮ್ಮ ಮನೆಯವ್ರಿಗೆ ರವೆ ಪೊಂಗಲ್ ತೊಗೊಳತ್ತಾರು. ನನಗೆ ಮಸಾಲೆ ದೋಸೆ ಇಷ್ಟ, ಭಾಳ ಇಷ್ಟ ನನಗೆ. ಎಲ್ಲಿ ಹೋದ್ರೂ ನಾನು ಅದನ್ನೇ ತೊಗೊಳೋದು ಹೆಚ್ಚಾಗಿ. ನೋಡಿ, ತಲೆಗೆ ಆಯಿಲ್ ಹಚ್ಕೊಂಡೇನಿ. ಮನೆಗೆ ಹೋಗಿ ತಲೆ ಸ್ನಾನ ಮಾಡಬೇಕು. ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟೇ. ಚಿಂಟು ನಿನ್ನ ಫೇವ್ರೇಟ್ ಪೂರಿ ಹ್ಯಾಪಿ. ಚಿಂಟು ಮೊದಲ ಪೂರಿ ಫ್ಯಾನು. ನಮ್ಮ ಮನೆಯವರು ರವೆ ವಾಂಗಿಬಾತ್ ತೊಗೊಂಡಾರ. ಅವ್ರಿಗೆ ಉಪ್ಪಿಟ್ಟು ಈ ಥರ ರವೆ ವಾಂಗಿಬಾತ್ ಅಂದ್ರೆ ಭಾಳ ಇಷ್ಟ. ಹಾಗೆ ನೋಡ್ರಿ, ಏನಿದು ಸ್ವೀಟ್ ಪೊಂಗಲ್. ಇಲ್ಲಿ ಸ್ಪೆಷಲ್ ಇದು, ಇಲ್ಲಿ ಸ್ಪೆಷಾಲಿಟಿ ಹೋಟೆಲ್ದು. ಹಾಗಾಗಿ ಟೇಸ್ಟ್ ನೋಡೋಣ ಅಂದ್ಕೊಂಡು ತರಿಸಿದ್ದೇವೆ. ಹಾಗೆ ನನ್ನ ಫೇವ್ರೇಟ್ ಮಸಾಲೆ ದೋಸೆ ಬಂತು ನೋಡ್ರಿ. ಇನ್ನು ತಿಂತಾ ಇರೋದು. ಬೇಡ, ನಾಷ್ಟ ಮಾಡೋಣ. ಸ್ವೀಟ್ ಪೊಂಗಲ್ ನಿಜವಾಗ್ಲೂ ಚಲೋ ಐತಿ. ಆಯ್ತಲ್ಲ, ಕೇಳ್ತಾ ಒಳ್ಳೆ ದೇವಸ್ಥಾನದೊಳಗೆಲ್ಲ ಕೊಡ್ತಾರಲ್ಲ, ಹಂಗೈತೆ. ಬಿಸಿ ಮಸಾಲೆ ದೋಸೆ. ಏನಾಯ್ತಿಲ್ಲ, ನೋಡ್ರಿ. ಈಗ ಕೇಕ್ ಬೇಕಂತ ಆರ್ಡ್ರ್ ಮಾಡಿದ್ದೇವೆ. ಮೊಬೈಲಲ್ಲಿ ನಂದು ಹಂಗೆ. ಫ್ರೆಂಡ್ಸ್ ನೋಡಿ, ನಮ್ಮ ಚಿಂಟುಗೆ ಕೇಕ್ ಬೇಕಂತ ಹೇಳಿ ಕೇಕ್ ತೊಗೊಂಡ್ರಿ. ಕೇಕು, ಚಾಕ್ಲೇಟು ಏನು ಒಂದೇ ಆಯ್ತು ಇವತ್ತೆಲ್ಲ. ಈ ಕಡೆ ಬಂದರೆ ಸಾಕು, ಕಂಪಲ್ಸರಿ ಚಾಕ್ಲೇಟ್ ತೊಗೋತಿರ್ತಾನೆ. ಕೇಕು ಚಾಕ್ಲೇಟು ಹೋಗ್ಲಿ ಬಿಟ್ಟು ಪಾಪ ಅಂದ್ಕೊಂಡು ನಾನು ಕೊಡ್ತಿದ್ದೆ. ಯಾವಾಗಾದ್ರೂ ಒಂದು ಕೇಳ್ತಾನಂತೇಳಿ. ಹೆಚ್ಚಾಗಿ ತಿನ್ಬೇಡ ಅಂತಿರ್ತೇನೆ ನಾನು ಆ ಥರ ಎಲ್ಲ ಐಟಮ್ಸ್ನ. ಆದರೂ ಅವ್ರು ಕೇಳೋಲ್ಲ, ಯಾವಾಗಲಾದರೂ ಅದು ಕೊಡ್ತಾರೆ. ಆಮೇಲೆ ಅಮೌಂಟ್ ಪೇ ಮಾಡತ್ತಾನೆ ಶ್ರೇಯಸ್ಸು. ನಾನು ವ್ಲಾಗ್ ಮಾಡ್ಬೇಕಂತ ಒಂದು ಕ್ಲಿಪ್ ತೊಗೊಳತ್ತೆ ನನ್ನ ವಿಡಿಯೋ. ಅಮೌಂಟ್ ಪೇ ಮಾಡೋಕ್ಕೆ ಮೊಬೈಲಲ್ಲೇ ತಂದು ಹುಡ್ಕತ್ತೆ. ನನ್ನ ಕೈಯಾಗ ಐತೆ ನೋಡ್ರಿ, ಒಂಥರ ಈ ಥರ ಆಗ್ತಿರ್ತಾವೆ. ಕೈಯಾಗ ಮೊಬೈಲ್ ರೆಕಾರ್ಡ್ ಮಾಡತ್ತೇನೆ, ಮೊಬೈಲ್ ಹುಡ್ಕಾಡತ್ತೇನೆ. ನಾವು ಬಂದಿದ್ದು TKSಗೆ, ಗೊತ್ತಿರ್ಬೋದು. ಏನೊಂದು ಬ್ಯಾಂಗಲ್, ಓಲ್ಡ್ ಬ್ಯಾಂಗಲ್. ನಾವು ಬಂದಿದ್ದು ನೋಡ್ರಿ TKSಗೆ. ಸುತ್ತ ಇರೋರಿಗೆ ಗೊತ್ತಿರ್ಬೋದು, TKS ಭಾಳ ಫೇಮಸ್ಸು. ಹಂಗೆ ನೋಡ್ರಿ ಫ್ರೆಂಡ್ಸ್, ಹೊರಗಡೆ ಹೋಗಿ ಬಂದಮೇಲೆ ತಲೆ ಸ್ನಾನ ಎಲ್ಲ ಮಾಡಿ ಆಯಿತು. ಕ್ಲೀನಿಂಗ್ ಇತ್ತು ಮೇನು. ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ವೀಕ್ಲಿ ಒನ್ ಟೈಮ್ ಅಂತೂ ನಾನು
ಡೀಪಾಗಿ ಬಾತ್ರೂಮ್ ಕ್ಲೀನ್ ಮಾಡ್ತಿರ್ತೇನೆ. ಸೊ ಹಾಗಾಗಿ ತಲೆ ಸ್ನಾನನೂ ಜೊತೆಗೆ ಆಗೇ ಹೋಯಿತು, ಎಣ್ಣೆ ಹಚ್ಕೊಂಡಿದ್ನಲ್ಲ ಹಾಗಾಗಿ. ಆಮೇಲೆ ಊಟಕ್ಕೆ ಇವತ್ತು ಸೌತೆಕಾಯಿ ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡು 3 ಸೌತೆಕಾಯಿನ ತುರಿದಿಟ್ಕೊಂಡೇನಿ. ಅದ್ರ ಜೋಡಿ ಒಂದು ಉಳ್ಳಾಗಡ್ಡಿ ಹೆಂಚಿ ಇಟ್ಕೊಂಡೇನಿ ಸಣ್ಣಗೆ. ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮತ್ತೀಗ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿಗೆ ಮೀಡಿಯಮ್ ರವೆ ಅಥವಾ ಬಾಂಬೆ ರವೆನ ಸೇರಿಸ್ಕೊಳತ್ತೀನಿ. 3 ಸೌತೆಕಾಯಿಗೆ ಅರ್ಧ kg ಅಷ್ಟು ಬಾಂಬೆ ರವೆ ಬೇಕಾಯ್ತು ನೋಡಿರಿ. ಇದಕ್ಕೆ ನಾನು ಅಳತೆ ಮಾಡಿ ಏನು ಹಾಕಿರೋದಿಲ್ಲ, ನಿಮ್ಗೆ ಗೊತ್ತಾಗ್ತೈತೆ ಅದು ಸೌತೆಕಾಯಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ರವೆ ಸೇರಿಸ್ಕೋಬೇಕು. ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಂಡು ಒಂದು ರೌಂಡ್ ಕೈಯಿಂದ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆ ನೀವು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕಾಯಿನ ಸೇರಿಸ್ಕೊಂಡು ಅಂದರೆ ಹಸಿ ಕಾಯಿನ ಅದನ್ನು ಬೇಕಾದ್ರೆ ತುರಿದು ಸೇರಿಸ್ಕೋಬೋದು. ಮತ್ತು ಇದಕ್ಕೆ ನಾನು ನಮ್ಮ ಮನೆಯೊಳಗೆ ಎಕ್ಸ್ಟ್ರಾ ಏನು ಚಟ್ನಿ ಮಾಡೋಂಗಿಲ್ಲ, ಮೊಸರು ಚಟ್ನಿ ಪುಡಿ ಇದ್ರೆ ಸಾಕು ಈ ತಾಲಿಪಟ್ಟಿ ಜೋಡಿ ಹಚ್ಕೊಂಡು ತಿಂದುಬಿಡ್ತಾರೋ. ಮತ್ತು ನೋಡಿರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ತಾಸಷ್ಟು ರವೆನ ನೆನೆಯಾಕೆ ಬಿಡಬೇಕಾಗ್ತೈತಿ. ನೋಡ್ರಿ ಈಗ ಅರ್ಧ ತಾಸು ಆಯಿತು, ರವೆ ಸೌತೆಕಾಯಿ ಎಲ್ಲ ಚೆಂದಾಗೆ ನೆನೆದೈತಿ. ಈಗ ಕೈಯಿಂದ ಹಿಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ, ಉಂಡೆ ಥರ ಶೇಪ್ ಬರಬೇಕು. ಆ ಥರ ಆದ್ರೆ ಕರೆಕ್ಟಾಗಿ ರವೆ ನೆನೆದೈತೆ ಅಂದಂಗೆ. ಇಲ್ಲ ಅಂದ್ರೆ ನೆನಿಲಿಲ್ಲ ಅಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ತಾಲಿಪಟ್ಟು. ಮಿನಿಮಮ್ ಒಂದು 15 ನಿಮಿಷದಿಂದ ಅರ್ಧ ತಾಸುವರೆಗೂ ರವೆ ನೆನಿಬೇಕು. ನೀರು ಹಾಕೋ ಅವಶ್ಯಕತೆ ಅಂತೂ ಇಲ್ಲ, ಸೌತೆಕಾಯಿ ಒಳಗೆ ನೀರೇ ಇರ್ತೈತಲ್ಲ ಹಾಗಾಗಿ. ಈಗ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗೆ ಈ ಥರ ನೋಡಿರಿ ತಟ್ಕೊಳತ್ತೀನಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗನ ತಟ್ಕೋಬೇಕು, ಇಲ್ಲಾಂದ್ರೆ ಕಟ್ ಆಗಿಬಿಡ್ತಾವು. ನಮ್ಮ ಮನೆಯೊಳಗಂತೂ ವಾರದಾಗ 1 ಸಾರಿ 2 ಸಾರಿ ಅಂತೂ ನಾನು ಮಾಡ್ತಿರ್ತೇನೆ. ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಸಿಮೆಣ್ಸಿನ್ಕಾಯಿ ನಿಮಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋದು ಬೇಡಪ್ಪ, ಸಣ್ಣ ಮಕ್ಕಳದಾರು ತಿನ್ಬೇಕಾದ್ರೆ ಬಾಯೊಳಗೆ ಸಿಕ್ಕಾಕೊಂಡಂಗೆ ಆಗ್ತಾವಲ್ಲ, ಹಂಗೆ ಅನಿಸಿದ್ರೆ ಪೇಸ್ಟ್ ಸೇರಿಸ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸೇರಿಸ್ಕೋಬೋದು. ಈಗ ಕಾದಿರೋಂಥ ತವೆಗೆ ಎಣ್ಣೆ ಹಾಕಿ ತಾಲಿಪಟ್ಟನ್ನು ನೋಡಿರಿ ನಾನು ಚೆಂದಾಗೆ ಬೇಯಿಸ್ಕೊಳತ್ತೇನೆ. ನೀವು ಇದು ಕಾಯಿಪಲ್ಯ ಜೊತೆ ಎಕ್ಸ್ಟ್ರಾನೂ ಸೇರಿಸ್ಕೋಬೋದು, ತುರಿದಿರೋ ಆಲೂಗಡ್ಡೆ ಸ್ವಲ್ಪ ಮೂಲಂಗಿನೂ ಸೇರಿಸ್ಕೋಬೋದು, ಟೇಸ್ಟ್ ಚಲೋ ಆಗ್ತೈತಿ. ಈಗ ಚೆಂದಾಗೆ ಬೇಯಿಸ್ಕೋಬೇಕಷ್ಟ ನೋಡಿರಿ. ಬಿಸಿ ಬಿಸಿ ಆಗಿದ ಸೌತೆಕಾಯಿ ತಾಲಿಪಟ್ಟು ಅನ್ಬೋದು, ರವೆ ತಾಲಿಪಟ್ಟುನು ಅನ್ಬೋದು, ರೆಡಿ ಆದಂಗನ. ಮತ್ತು ಸೌತೆಕಾಯಿ ತಂಪಲ್ರಿ, ಹಾಗಾಗಿ ನಮ್ಮ ಆರೋಗ್ಯಕ್ಕೂ ಚಲೋ. ಇದನ್ನು ನನಗೆ ನಮ್ಮ ಅವ್ವ ಹೇಳ್ಕೊಟ್ಟಿದ್ಲು ಈ ರೆಸಿಪಿನ, ಹಾಗಾಗಿ ನಾನು ಮಾಡ್ತಿರ್ತೇನೆ. ನನಗೆ ಚಲೋ ಅನಿಸಿದ್ದೆಲ್ಲ ನಾನು ಇಲ್ಲಿ ಟ್ರೈ ಮಾಡ್ತಿರ್ತೇನೆ. ಊರಾಗ ಏನಾದರೂ ತಿಂದಿರ್ತೇನಲ್ಲ ಅಂಥ ರೆಸಿಪಿಗಳು ನೋಡ್ರಿ ಎಷ್ಟು ಚಂದ ಹೇಳತ್ತಾವು. ಆದಷ್ಟು ಶೀಟ್ ಮೇಲೆ ತಟ್ಕೊಳ್ಳೋದ ಚಲೋ, ಡೈರೆಕ್ಟಾಗಿ ನಾವು ತವೆ ಮೇಲೆ ತಟ್ಟಿದ್ರು ಚಲೋ ಆಗಂಗಿಲ್ಲ. ಅಶೋಕ ರೋಡ್ ಇದೆಯಲ್ಲ ಅಲ್ಲಿ ಹೋಗ್ಬೇಕು ನೋಡಿ. ನಮ್ಮ ಫ್ರೆಂಡ್ ರಜನಿ ಅವ್ರು ಬಂದಿದ್ದಾರೆ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಕ್ಕಿರಲಿಲ್ಲ ಅಲ್ಲ ರಜನಿ? ಸಿಕ್ಕಿರಲಿಲ್ಲ, ಅದಕ್ಕೆ ಇವತ್ತು ಬಂದು ಮೀಟ್ ಮಾಡಿರೋದು. 1-2 ಗಂಟೆ ನಮ್ಮ ಮನೇಲೆ ಕೂತಿದ್ರು. ಈಗ ಹೊರಡ್ತಾ ಇದ್ದಾರೆ. ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೇನಿ. ಆದಷ್ಟು ಬೇಗ ಸಿಗ್ತೀವಿ, ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಗ್ತೀವಿ ಅಲ್ವಾ? ನೆಕ್ಸ್ಟ್ ಶುಕ್ರವಾರ ಸಿಗ್ತೀವಿ. ಅವಾಗ ತೋರಿಸ್ತೀನಿ ಡೀಟೇಲ್ ಆಗಿ. ಸರಿ, ಬಾಯ್. ಬನ್ನಿ.